ಈಗ ಸಾಕಷ್ಟು ವಿಚಾರಗಳು ನಾವು 3 ದಿನ ಐ ಥಿಂಕ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಭಾಳನೇ ಕ್ಲಿಯರಾಗಿ ನಾವು ಹೇಳಬೇಕಾಗಿದೆ, ವಿಪಕ್ಷದವರು ಎಂದೂ ಕೂಡ ಮಹಿಳಾ ಮೀಸಲಾತಿ ವಿರೋಧವಾಗಿ ನಾವೆಂದೂ ಮಾತಾಡಿಲ್ಲ, ಯಾವಾಗಲೂ ಕೂಡ ಸಮರ್ಥಿಸಿದ್ದೀವಿ. 2023ರಲ್ಲಿ ಯುನಾನಿಮಸ್ ಆಗಿ ಪಾಸ್ ಕೂಡ ಮಾಡಿದ್ದೀವಿ ಎಲ್ಲರೂ. ಆವಾಗಿನ ಕಂಡೀಷನ್ ಹಾಕಿದ್ದೆ ಏನು ಅಂದರೆ ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ಮೀಸಲಾತಿ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಸೊ ಈಗ ಸೆನ್ಸಸ್ ಪ್ರಕ್ರಿಯೆಯನ್ನು ಏಪ್ರಿಲ್ 1 ಶುರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಸೆನ್ಸಸ್ ಪ್ರಕ್ರಿಯೆ ಶುರು ಮಾಡಿದಾಗ ಅದರಲ್ಲಿ ಕಾಸ್ಟ್ ಸೆನ್ಸಸ್ ಇನ್ಕ್ಲೂಡ್ ಮಾಡಿರಲಿಲ್ಲ. ಅದನ್ನು ಕೂಡ ನಾವು ವಿಪಕ್ಷದವರು ಡಿಮ್ಯಾಂಡ್ ಮಾಡಿದ ಮೇಲೆ ಕಾಸ್ಟ್ ಸೆನ್ಸಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಸೆನ್ಸಸ್ ಆದಮೇಲೆ ಕಾಸ್ಟ್ ಸೆನ್ಸಸ್ ಆದಮೇಲೆ ಜೊತೆಗೆ ಡಿಲಿಮಿಟೇಷನ್ ಆಗಬೇಕು ಅಂದರೆ ಎಲ್ಲ ಪ್ರಕ್ರಿಯೆ ಸುಮಾರು 5 ವರ್ಷ ಆಗ್ಬೋದು ಅಂತ ಊಹೆ ಮಾಡ್ತಾಯಿದ್ದಾರೆ. ಬಿಕಾಸ್ ಡಿಲಿಮಿಟೇಷನ್ ಇಸ್ ಎ ಟೀಡಿಯಸ್ ಪ್ರಾಸೆಸ್ಸು. ಒಂದು ಡಿಲಿಮಿಟೇಷನ್ ಕಮಿಟಿ ಸೆಟ್ ಮಾಡಿ ಅದರಲ್ಲಿರೋ ಮೆಂಬರ್ಸ್ ಎಲ್ಲರ ಒಪಿನಿಯನ್ ತೊಗೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ. ಸೊ ಇದೆಲ್ಲದರ ಜೊತೆ ಈಗ ಮೇನ್ ಆಗಿರೋದು ಏನು ನಮಗೆ ಅಂದರೆ 2024 ಎಲೆಕ್ಷನ್ ಇತ್ತು, ಲೋಕಸಭೆ ಚುನಾವಣೆ. ಆವಾಗಲೇ ಇದನ್ನು ಜಾರಿ ಮಾಡಿರಿ ಅಂತ ಕೂಡ ನಾವು ಕೇಳಿದ್ವಿ ವಿಪಕ್ಷದವರು. ಆವಾಗ ಜಾರಿ ಮಾಡಲಿಲ್ಲ. 2 ವರ್ಷ ಸುಮ್ಮನೆ ಇದ್ದಾರೆ. ಸೆನ್ಸಸ್ ಪ್ರಕ್ರಿಯೆ ಕೂಡ ಶುರು ಮಾಡಿಲ್ಲ 2024ನಲ್ಲಿ, ಆಯ್ತಾ. 2023 ಪಾಸ್ ಮಾಡಿದಾಗಿಂದನೂ ಸೆನ್ಸಸ್ ಪ್ರಕ್ರಿಯೆ ಶುರು ಮಾಡಿಲ್ಲ. ಈಗ ತರಾತುರಿನಲ್ಲಿ 5 ಸ್ಟೇಟ್ಸ್ನಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ನಾವು ಕೂಡ ಬೈ ಎಲೆಕ್ಷನ್ ವೋಟಿಂಗ್ ಮುಗಿದ ತಕ್ಷಣ ರಶ್ ಮಾಡಿದ್ವಿ ಒಂದು 2-3 ದಿನದಲ್ಲಿ. ಆಮೇಲೆ ಈಗ 3 ದಿನ ಅಧಿವೇಶನದಲ್ಲಿ ಏನು ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು ಕೂಡ ಡೀಟೇಲಾಗೆ ಕೊಟ್ಟಿಲ್ಲ ನಮಗೆ. ಪೇಪರ್ಸು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಬಿಲ್ಲಿನ ಡೀಟೇಲ್ಸ್ ಕೊಟ್ಟಿಲ್ಲ. 3 ಬಿಲ್ಸ್ನ ಸಡನ್ನಾಗಿ ತರಾತುರಿನಲ್ಲಿ ತೊಗೊಂಡು ಬಂದಿದ್ದಾರೆ. ಉದ್ದೇಶ ಎಲ್ರಿಗೂ ಕೂಡ ಗೊತ್ತಾಗಿದೆ. BJPಯವರು ಏನು ವೆಸ್ಟ್ ಬೆಂಗಾಲ್ನಲ್ಲಿ, ತಮಿಳ್ನಾಡಿನಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದನ್ನು ಡಿಸ್ಟರ್ಬ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಬಿಲ್ನ ತೊಗೊಂಡು ಬಂದಿರೋದು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಅಧಿವೇಶನದಲ್ಲಿದ್ದೆ. ರಾತ್ರಿ 1:30 ನಂದು ಚಾನ್ಸ್ ಕೂಡ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕೇವಲ 15 ಜನನ ಸೆಲೆಕ್ಟ್ ಮಾಡಿದರು. ಯಾಕಂದರೆ ಪಾರ್ಟಿದು ಒಂದು ಟೈಮ್ ಲಿಮಿಟ್ ಇರುತ್ತೆ. ಆದರೆ ಇಲ್ಲ, ವೆಯ್ಟ್ ಮಾಡಬೇಕು, ಮಹಿಳಾ ಮೀಸಲಾತಿ ಅಂತ ಸಬ್ಜೆಕ್ಟ್ ಬಗ್ಗೆ ಮಹಿಳೆಯರ ಧ್ವನಿಯಾಗಿ ಅಲ್ಲಿ ಮಾತಾಡಬೇಕು ಅನ್ನೋ ಒಂದೇ ಕಾರಣದಿಂದ ರಾತ್ರಿ 1:30 ತನಕ ಕಾದಿದ್ದೀನಿ. ಫ್ರೈಡೇ ನೈಟ್ 1:30 ತನಕ ಕಾದಿದ್ದು ಕೇವಲ 4 ನಿಮಿಷ ಸಿಕ್ಕಿತ್ತು. 4 ನಿಮಿಷದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಸುಮಾರು 5.5 ನಿಮಿಷ 6 ನಿಮಿಷ ಮಾತಾಡಿದ್ದೀನಿ. ಸೊ ಮಾತನಾಡಿದಾಗ ಕ್ಲಿಯರಾಗಿ ಅದನ್ನೇ ಹೇಳಿದ್ದು, ಸರ್, ವಿ ಆರ್ ವೆರಿ ಮಚ್ ಫಾರ್ ವಿಮೆನ್ಸ್ ರಿಸರ್ವೇಷನ್ ಬಿಲ್, ಬಟ್ ಇವತ್ತು ಜಾರಿ ಮಾಡ್ತಾ ಇರೋದು ಡಿಲಿಮಿಟೇಷನ್ ಬಿಲ್ ಇನ್ ದ ಡಿಸ್ಗೈಸ್ ಆಫ್ ವಿಮೆನ್ಸ್ ರಿಸರ್ವೇಷನ್ ಬಿಲ್. ಇದು ಒಂದೇ ನಮ್ಮ ಆಕ್ಷೇಪಣೆ ಇರೋದು. ಆಮೇಲೆ ಯಾವ ಆಧಾರದ ಮೇಲೆ 50%ನ ರೈಸ್ ಮಾಡಿದ್ದೀರಾ ನೀವು, ಇದೇನು ಡಿಸ್ಕಸ್ ಮಾಡಿಲ್ಲ. ಆಪೋಸಿಷನ್ ಈಗ ಆಡಳಿತ ಪಕ್ಷ BJP NDA ಅವರು ಜಾರಿ ಮಾಡಬೇಕು ಅಂತ ಇದ್ದಿದ್ದರೆ 15 ದಿನ ಮುಂಚೆನೇ ನಾವು ಏನು ಬಜೆಟ್ ಅಧಿವೇಶನ ಮಾಡಿದ್ವಲ್ಲ, ಆವಾಗಲೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದಿತ್ತು. ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಿತ್ತು, ಅದೇನೂ ಕರೆದಿಲ್ಲ. ಕೇವಲ 2 ದಿನದಲ್ಲಿ ಕರೆದುಬಿಟ್ಟು ಈ ರೀತಿ ಒಂದು ವಾತಾವರಣವನ್ನು, ಮಹಿಳಾ ವಿರೋಧಿ ಇದ್ದಾರೆ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿ ವೆಸ್ಟ್ ಬೆಂಗಾಲ್ ಮತ್ತು ತಮಿಳ್ನಾಡಿನಲ್ಲಿ ನಡೀತಾ ಇರುವಂತಹ ಚುನಾವಣೆ ಪ್ರಕ್ರಿಯೆನ ಡಿಸ್ಟರ್ಬ್ ಮಾಡಬೇಕು ಅಂತ ಒಂದೇ ಕಾರಣದಿಂದ ಶುರು ಮಾಡಿದ್ದಾರೆ. ಮತ್ತು ಫ್ರೈಡೇ ನೈಟ್ ವೋಟಿಂಗ್ ಆದಮೇಲೆ ನಾವು ಹೊರಗೆ ಬರ್ತಾಯಿದ್ದೀವಿ. ವಿದಿನ್ ಎ ಮಿನಿಟ್ ಎಲ್ಲ BJP MPಗಳ ಹತ್ರ ಬ್ಯಾನರ್ಸ್ ಇದ್ದಾವೆ ಮುಂಚೆನೇ. ಸೊ ಅವರು ಆಲ್ರೆಡಿ ಗೆಸ್ ಮಾಡಿದರು ಈ ಬಿಲ್ 2/3 ಮೆಜಾರಿಟಿನಲ್ಲಿ ನಮಗೆ ಪಾಸ್ ಮಾಡೋಕ್ಕಾಗೋದಿಲ್ಲ ಅಂತ. ಆ ಪ್ರತಿಭಟನೆ ಮಾಡಿರೋದು. ಆಮೇಲೆ ನೆಕ್ಸ್ಟ್ ಡೇ ಅದರ ಪ್ರಿಪ್ರೇಷನ್ ಯಾವ ಥರ ಇದೆ ನೋಡಿರಿ. 2 ದಿನ ಮುಂಚೆ ಎಲ್ಲ ಮಹಿಳೆಯರನ್ನ ಬೇರೆ ಬೇರೆ ಎಂಟೈರ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ ಮಹಿಳೆಯರ ಗುಂಪುಗಳನ್ನು ಕರೆಸಿದ್ದಾರೆ, ಪ್ರಧಾನಮಂತ್ರಿಗಳನ್ನು. ಅವ್ರನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ತರ್ತಾ ಇದ್ದೀವಿ, ಮಹಿಳೆಯರು ಅಂತ ವೈಭೀಕರಣ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ, ನಾನು ಮಹಿಳೆಯಾಗಿ ಸಾಕಷ್ಟು ನಮಗೆ ಗೊತ್ತಿದೆ. ಮಹಿಳೆಯಾಗಿ, ತಾಯಿಯಾಗಿ, ಮಗಳಾಗಿ ನಾವು ಏನೇನು ಮಾಡ್ತಾಯಿದ್ದೀವಿ, ನಮ್ಮ ಹಿಸ್ಟ್ರಿ ಗೊತ್ತಿದೆ. ಮಹಿಳೆಯರು ಎಲ್ಲ ಫೀಲ್ಡ್ನಲ್ಲೂ ಅಚೀವ್ ಮಾಡಿದ್ದಾರೆ, ಎಲ್ಲ ಗೊತ್ತಿದೆ. ಬಟ್ ಇದನ್ನು ವೈಭವೀಕರಣ ಯಾಕೆ ಮಾಡಬೇಕು ಅಂತ. ಅದರ ಜೊತೆಗೆ ಸದನದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲ ಗ್ಯಾಲರಿನಲ್ಲಿ ಮಹಿಳೆಯರನ್ನ ಕರೆದಿದ್ದಾರೆ. ಪ್ರತಿಯೊಬ್ಬ MPಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು 20 ಜನ 25 ಜನ ಮಹಿಳೆಯರನ್ನು ಕರೆಸಬೇಕು ಅಂತ. ಸೊ ಅವರೆಲ್ಲ ಬಂದು ಗ್ಯಾಲರಿನಲ್ಲಿ ಅವರು ವೀಕ್ಷಿಸಿದ್ದಾರೆ. ಡೆಲ್ಲಿನಲ್ಲಿ ಓಡಾಡುವಾಗ ಪ್ರತಿಯೊಬ್ಬ ಕಾಮನ್ ಮ್ಯಾನ್ನ ಮಾತಾಡಿಸದೆ ಎಲ್ಲರಿಗೂ ಗೊತ್ತಿದೆ BJP ಇದನ್ನು ಮಾಡ್ತಾ ಇರೋದು ಒಂದೇ ಉದ್ದೇಶ,
ವಿಪಕ್ಷದವ್ರನ್ನ ಟಾರ್ಗೆಟ್ ಮಾಡಬೇಕು, ಮಹಿಳಾ ವಿರೋಧಿ ಅಂತ, ಜೊತೆಗೆ ಎಲೆಕ್ಷನ್ನ ಡಿಸ್ಟರ್ಬ್ ಮಾಡಬೇಕು ಅಂತ. ಸೊ ದೇಶದಲ್ಲಿರುವ ಜನತೆ ಗೊತ್ತಿದೆ. ದಯವಿಟ್ಟು ಆಡಳಿತ ಪಕ್ಷದವರು ನಮ್ಮನ್ನು ವಿರೋಧಿಗಳು ಅನ್ನೋ ಬದಲು ತಾವು ಏನು ಮಾಡ್ತಾ ಇದ್ದಾರೆ, 543 ಸೀಟ್ನ ಯಾವ ರೀತಿ 850ಕ್ಕೆ ತೊಗೊಂಡು ಬಂದಿದ್ದಾರೆ. ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ರಾಜ್ಯಗಳಿಗೆ, MP ಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ನಮ್ಮ ರೆಪ್ರೆಸೆಂಟೇಷನ್ ಕೊರತೆ, ನಮ್ಮ ಸಮಸ್ಯೆಗಳನ್ನು ನಾವು ಸದನದಲ್ಲಿ ಇಡುವಂತಹ ವಿಚಾರಗಳ ಬಗ್ಗೆ ಕೊರತೆ, ಆಮೇಲೆ ಇಂಬ್ಯಾಲೆನ್ಸ್ ಏನು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಥ್ರೂ ಡಿಲಿಮಿಟೇಷನ್, ಇದ್ರ ಬಗ್ಗೆ ಆತಂಕ ಇದೆ. ಈಗಾಗಲೇ ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಜಾರಿಗೆ ತಂದಾಗ ಜೆರಿ ಮ್ಯಾಂಡ್ರಿಂಗ್ ಅಂತ ಏನು ಒಂದು ಟರ್ಮ್ ಮಾತಾಡ್ತಾ ಇದ್ದೀವಿ, ಒಂದು ಇಡೀ ಕಾನ್ಸ್ಟಿಟ್ಯುವೆನ್ಸಿ ತಮಗೆ ಯಾವ ರೀತಿ ಬೇಕು, ಎಲ್ಲಿ ತಮ್ಮ ಮುಸ್ಲಿಂ ವೋಟರ್ಸ್ ಇದ್ದಾರೆ, ಮೈನಾರಿಟಿ ವೋಟರ್ಸ್ ಇದ್ದಾರೆ, SC ST ವೋಟರ್ಸ್ ಇದ್ದಾರೆ, ಅದನ್ನೆಲ್ಲ ಮ್ಯಾಪ್ ಮಾಡಿಕೊಂಡು ಕಾನ್ಸ್ಟಿಟ್ಯುವೆನ್ಸಿನ ಮಾರ್ಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಆತಂಕ ಇದೆ. ಡಿಲಿಮಿಟೇಷನ್ ಅಷ್ಟೇ ಫೈನಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.